ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ವಸಿಷ್ಠ ಗಾನವಿ ಬೆಳಗ್ಗೆನೇ ಹೋಗಿಬಿಡ್ತಾರೆ. ಅವರು ಗಾನವಿ 7:30 ಹೋಗ್ತಾಳೆ, ವಸಿಷ್ಠ 8 ಗಂಟೆಗೆ ಹೋಗ್ತಾನೆ. ಬರೋದು ಇನ್ನೂ ಸಂಜೆ. ವಸಿಷ್ಠ 5 ಗಂಟೆ, ಗಾನವಿ 6:15 ಬರ್ತಾರೆ. ಅವರನ್ನು ಕಳಿಸೋ ಅರ್ಜೆಂಟಲ್ಲಿ ನನಗೆ ಅಡುಗೆ ಕಡೆ ಗಮನ, ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮತ್ತು ತಿಂಡಿ ಮಾಡಿ ಅವ್ರನ್ನ ಕಳಿಸ್ಬೇಕಲ್ಲ, ಫುಲ್ ಬ್ಯುಸಿ ಇರ್ತೀನಿ. ಅವ್ರು ಹೋದ್ಮೇಲೆ ಏನೂ ಕೆಲಸ ಇರಲ್ಲ. ಬೆಳಗ್ಗೆನೇ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಮುಗ್ದಿರುತ್ತೆ. ಅವ್ರು ಹೋದ್ಮೇಲೆ ಪಾತ್ರೆ ಮತ್ತು ಬಟ್ಟೆ ಇರುತ್ತೆ. ಹಾಗಾಗಿ ಅವ್ರು ಹೋದ್ಮೇಲೆ ನಂಗೊಂಥರ ಏನೋ ಒಂಟಿ ಫೀಲ್ ಅನ್ನಂತ ಅನ್ನಿಸ್ತೈತೆ. ಮೊದಲಾಗಿದ್ದರೆ ವಸಿಷ್ಠ 1:15 ಬಂದುಬಿಡ್ತಿದ್ದ, ನನ್ನ ಜೊತೆಲೇ ಇರ್ತಿದ್ದ ಸಂಜೆವರೆಗೂ. ಇವಾಗ ಅವನು 5 ಗಂಟೆ ಮೇಲೆ ಬರ್ತಾನೆ. ನಾನು ಒಬ್ಬಳಿಗೆ ಸಖತ್ತು ಬೋರ್ ಹೊಡಿತೈತೆ. ಮಲ್ಕೊಂಡೆದ್ದು ಸ್ವಲ್ಪ ಫೋನ್ ನೋಡಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 2 ಗಂಟೆ. ಅಡುಗೆ ಎಲ್ಲ ಬೆಳಗ್ಗೆನೇ ಮುಗ್ದೋಗಿದೆ. ಏನು ಮಾಡೋದು, ಬೋರ್ ಆಗ್ತಿತ್ತಲ್ಲ ಅಂತ ಸುಮ್ಮನೆ ನಿದ್ದೆ ಮಾಡಿದೆ. ಸ್ನಾನ ಇಲ್ಲದೇ ಮಲಗಿಬಿಟ್ಟಿದ್ದೆ ಇವತ್ತು. ಈಗ ಎದ್ದು ಸ್ನಾನ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬನ್ನಿ. ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ನಾನು ಒಬ್ಬಳೇ ಇರ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ಹೆಂಗೆ ಹೋಗುತ್ತೆ ವ್ಲಾಗ್ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ನಮ್ಮ ಮನೆಯವ್ರು ಊಟಕ್ಕೆ ಬರೋ ಟೈಮ್ ಆಯಿತು. ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸಿದ್ದೀನಲ್ಲ, ನಾನು ನಮ್ಮ ಮನೆಯವ್ರು ಇವಾಗ ಕೂತ್ಕೊಂಡು ಊಟ ಮಾಡ್ತೀವಿ. ಊಟ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಹಾಗಾಗಿ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಪಪ್ಪಾಯ ಕಟ್ ಮಾಡಿ ಬಾಕ್ಸಿಗೆಲ್ಲ ಹಾಕಿತ್ತು. ನಮ್ಮ ವಸಿಷ್ಠಂಗೆ ಒಂದು ಬಾಕ್ಸು ಫ್ರೂಟ್ ಇರಲೇಬೇಕು. ಹಾಗಾಗಿ ಫ್ರೂಟ್ಸ್ ತಂದು ಸ್ಟಾಕ್ ಮಾಡಿರ್ತಾರೆ ನಮ್ಮ ಮನೆಯವರು. ಯಾಕೆ ನಿಂತ್ಕೊಂಡ್ರೆ ಬೇಗನ ತಲೆ ಸ್ನಾನ ಮಾಡಿದೆ, ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ ಸಂಜೆಗೆ. ನಮ್ಮ ಮನೆಯವ್ರು ಈಗ ಬಂದರು ನೋಡ್ರಿ. ಈಗ ಊಟ ಮಾಡಬೇಕು. ರೀ ರೀ ಚಪಾತಿ ತಿಂತೀರಾ? ಕರೆಕ್ಟ್ ಟೈಮ್ ಬರ್ತಿದ್ದೆ. ಬಟ್ಲ ಮೊಸರು ಬಜ್ಜಿ ಹಾಕಕ್ಕೆ ಬಟ್ಲ ಬೇಕಾ? ಅದ್ರಾಗ ಕಲಿಸ್ಕೊತೀನಿ ಮೊಸರು ಬಜ್ಜಿ. ಅದೇನು ಆಮೇಲೆ ಉಪ್ಪು ಹಚ್ಕೊಂಡು ಬಿಡ್ಬೇಡಿ ಫಸ್ಟ್. ಸ್ಪೂನ್ ಬೇಕಾ? ಕೈಲಿ ಏನು ಬೇಡ, ಕೈ. ಎಷ್ಟು ಲೇಟ್ ಆಯ್ತು ಅಂತ ಇದೇನು ಉಪ್ಪನೇ ಹಾಕ್ತಿಲ್ಲ. ಕರೆಂಟ್ ಬರೀ ಮುಂಜಾನಿಂದ ಹೋಗೋದು ಬರೋದು. ಮಳೆ ಗಾಳಿ ಬಿಡ್ತಾನೆ. ತಲೆ ಸರ್ ಮತ್ತೆ ತಲೆ ಹಿಡ್ಕೊಂಡ್ರಲ್ಲ.
ಫ್ರೆಂಡ್ಸ್, ನಾನು ಇವಾಗ ಜೋಳ ಹಾಸ್ ಮಾಡ್ತೀನಿ ನೋಡಿ. ಊಟ ಆಯಿತು, ಊಟ ಮುಗಿಸ್ಕೊಂಡು ಜೋಳದ ಹಿಟ್ಟು ಕಲಿಯಬೇಕು. ಹೀಗಾಗಿ ಸ್ವಲ್ಪ ಜೋಳ ಹಾಸ್ ಮಾಡಿದ್ರೆ ಮುಂಜಾನೆ ಏನಾದರೆ ಸಂಜೆ ಅಡುಗೆಯಿಂದ ಬಂದಮೇಲೆ ಹಾಕಿಸ್ಕೊಂಡ್ಬಿಡ್ತಾರೆ. ಅದನ್ನು ಸಾಣಿಸ್ಬೇಕು. ಇವಾಗ ಸಾಣಿಸಿ ಉಳಿದಿರೋ ಜೋಳ ನಿಮ್ಮತ್ತಿಗೆ ಹಾಕಿ ಎತ್ತಿಡಬೇಕು. ಇದು ಸಂಡಿಗೆ ಇಟ್ಟಿದ್ದು ಇದನ್ನು ತೊಳೆದಿಲ್ಲ, ಹೀಗಾಗಿ ಊಟ ಹಾಕಿ ಸಾಣಿಸಿದ್ರೆ ಹೊರಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತೈತಿ. ಸುಂಕ ಭಾಳ ಇಟ್ಟಿದ್ದಾರೆ. ಇವನ್ನ ನಮ್ಗೆ ಪರಿಚಯ ಇರೋರು ಒಬ್ರು ಇದ್ದಾರೆ ಇಲ್ಲಿ ಬಿಜಾಪುರ ಸೈಡ್ ಅವರು, ಅವ್ರ ಹತ್ರ ತೊಗೊಂಡು ನೋಡಿ. ಇದು ಇದೇ ವರ್ಷದ ಜೋಳ ಮತ್ತು ಅರಾಗಿದು ಬಿಜಾಪುರದ ಜೋಳ. ಚೆನ್ನಾಗಿದಾವೆ ಜೋಳ ಮಾತ್ರ. ಹಿಂಗಿದ್ರೆ ರೊಟ್ಟಿ ಚೆನ್ನಾಗಿ ಆಕೈತೆ. ಇದಕ್ಕೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಅಕ್ಕಿ ಸೇರಿಸಿ ಹಾಕಿಸ್ಬೇಕು. ಜಾಸ್ತಿ ಅಲ್ಲ, ಒಂದು ಅರ್ಧ kg ಅಷ್ಟು ಅಕ್ಕಿ ಸೇರಿಸಿದ್ರೆ ಸಾಕು. ಚೆನ್ನಾಗಿ ಆಗುತ್ತೆ ರೊಟ್ಟಿ. ಬೆಳ್ಳಗೆ ಜಿಗಿಟ್ ಬರ್ತಾವೆ. ಕೆಲವೊಬ್ಬರು ಜೋಳ ಏನಾಗುತ್ತೆ ಅಂದರೆ ಜಿಗಿಟ್ ಬರೋಂಗಿಲ್ಲ. ಜಿಗಿಟ್ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಗಿರಣಿಗೆ ಹಾಕ್ಸೋವಾಗ ಹಿಟ್ಟನ್ನು ಮಿಲ್ ಮಾಡಿಸೋವಾಗ ಸ್ವಲ್ಪ ಅಕ್ಕಿ ಸೇರಿಸಿ ಹಾಕ್ಸಿದ್ರೆ ಜಿಗಿಟ್ ಬರುತ್ತೆ ರೊಟ್ಟಿ. ಹಿಟ್ಟಾಗಿಯೇ ಆಗಲೇ 2 ದಿನ ಆಯಿತು. ನಾನು ಇವತ್ತು ಹಸ್ ಮಾಡ್ತಾ ಇದ್ದೀನಿ. ನಾ ಜೋಳ ಎಲ್ಲ ಹಸ್ ಮಾಡಿ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಾವು ವಸಿಷ್ಠ ಅವ್ರು ಬಂದುಬಿಟ್ರೆ ನೋಡ್ರಿ. ಟೈಮ್ 4:15. ಅವನು ರೆಗ್ಯುಲರ್ 5 ಗಂಟೆಗೆ ಬರೋನು. ಇವತ್ತು ಬೇಗ ಬಿಟ್ರಂತೆ. ಈಗ ಸ್ಕೂಲಿಂದ ಬಂದಿದ್ದಾನೆ. 5 ಗಂಟೆ 5:10 ತನಕನೂ ಬರಲ್ಲ ಡೈಲಿ. ಇವತ್ತು 4:15ಗೆ ಬಂದುಬಿಟ್ಟೈತೆ ನಮ್ಮ ಕೂಸು. ಕಣ್ಣು ಯಾಕೆ ರೆಡ್ ಆಗೈತಲ್ಲ ಮಗ? ಬಾ, ಕೈಕಾಲು ಮುಖ ತೊಳ್ಕೊ. ಯಾಕೋ ಡ್ರೆಸ್ ಚೇಂಜ್? ಹಾಂ, ಕ್ಲಾಸ್ ಒಳಗೆ ಸ್ಟೇಜ್ ಇತ್ತಲ್ಲ, ಅಲ್ಲ ಅನ್ಕೊಂಡು ಬಿಟ್ಟವನೆ. ಯಾಕಂತೆ ಬಂದ ತೂಗುಡಿಸ್ತಾರ ಅಂದ್ರೆ ನೀವು ಇನ್ನೂ ಚಿಕ್ಕವರಲ್ವಾ, ನಿಮ್ಗೆ ಬೇಗ ನಿದ್ದೆ ಬಂದ್ಬಿಡುತ್ತೆ. ಹೆಂಗೆ ತೂಗುಡಿಸ್ತಾನ? ಹೋಮ್ವರ್ಕ್ ಕೊಟ್ರ ಮಗ ಇವತ್ತು? ಅವಂಗೀಗ ಕೈ ಕಾಲು ಮುಖ ತೊಳೆಸಿ ಮಲ್ಕೊತೀನಿ ಅಂದರೆ ಮಲಗಿಸ್ತೀನಿ. ಇಲ್ಲ ಅಂದರೆ ಮತ್ತೆ ಸಂಜೆ ಕರಾಟೆ ಕ್ಲಾಸಿಗೆ ಬೇರೆ ಹೋಗಬೇಕು. ಊಟ ಬೇರೆ ಮಾಡ್ತಾನ ಅಂತ ಕೇಳಬೇಕು. ಬಾಕ್ಸ್ ಖಾಲಿ ಮಾಡಿದ್ಯಾ ಪುಟ? ಈಗ ಊಟ ಮಾಡ್ತೀಯಾ ಮಲ್ಕೊತೀಯಾ ಏನು ಮಾಡ್ತೀಯ ಈಗ? ಹೋಮ್ವರ್ಕ್ ಹಿಂದಿ ಕೊಟ್ರಾ? ವಾಶ್ರೂಮ್ಗೆ ಹೋಗು ಫಸ್ಟ್ ನೀ. ಹೋಗ್ಬಾ. ಕರೆಂಟ್ ಹೋಯ್ತಪ್ಪ ಈಗ. ನಾನೀಗ ರೇಷನ್ ಒಂದು ತೆಗ್ದು ಹಾಕಬೇಕು. ಜೋಳ ಹಸ್ ಮಾಡೋದು ಮುಗೀತು. ಅದು ಇನ್ನೂ ವೀಡಿಯೋ ಎಡಿಟಿಂಗ್ ಮಾಡೋದೈತೆ. ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ನಾನು ಸ್ವಲ್ಪ ಫೋನ್ ನೋಡ್ಕೊಂಡು ಕೂತಿದ್ದೀನಿ. ಆಗಲೇ ಬಂದಿದ್ದ. ನಾನು ಇಷ್ಟೊತ್ತಲ್ಲಿ ಯಾರಪ್ಪ ಡೋರ್ ಬಡಿತವ್ರೆ, ಅವ್ನು ಬರೋದು 5 ಅಂತ ಮಲಗಿದ್ದೀನಿ ಸುಮ್ಮನೆ. ಆಗಲೇ ಬಂದಿದ್ದಾನೆ. ನೋಡ್ಬೇಕು ಇವಾಗ. ಮಲಗಿಸೋದಾದರೆ ಮಲಗಿಸ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಊಟ ಮಾಡ್ತೀನಿ ಅಂದರೆ ಊಟ ಹಾಕ್ಕೊಡ್ತೀನಿ. ಮತ್ತು ಅವ್ನು ಕರಾಟೆಗೆ ಹೋಗೋ ಟೈಮಲ್ಲಿ ಆಕಳಿಸ್ಕೊಂಡು ಕೂತ್ಕೋತಾನೆ. ಹಾಗಾಗಿ
ಫ್ರೆಂಡ್ಸ್ ಮತ್ತೆ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಒಂದು 6:15 ಆಯಿತು. ವಸಿಷ್ಠ ಮಲಗಿದ್ದಾನೆ. ಇವಾಗ ಅವ್ರ ಅಕ್ಕ ಬಂದು ಟೈಮು 6:15 ಆಗಿದೆ. ನೋಡ್ತಿರ್ಬೋದು ಈಗ ನೋಡ್ರಿ, 6:15 ಸಂಜೆ. ಇವಾಗ ಬನ್ನಿರಿ, ಗಾನವಿ ಬಂದ್ಲಿ ಈಗ ಸ್ಕೂಲಿಂದ. ತೇಕೊಂಡೇ ಬರ್ತೀಯ, ಏನಾದರೂ ತಿಂದಾರ್ಗತ್ತೆ. ನೆನ್ನೆನೂ ಹಂಗೆ ನಾಳೆ ಪೇರೆಂಟ್ಸೇ ಬಿಡಬೇಕಂತೆ. ಏಕೆ? ಹಂಗಂದ್ರೆ ಪಂಕಜ ಮಧ್ಯಾಹ್ನ ಇರುತ್ತಂತೆ. ಕೈ ಕಾಲು ಮುಖ ತೊಳ್ಕೊಂಬ. 6:15 6:15 ಆಯ್ತು ಈಗ ಅವ್ರು ಬರೋದು. ಹೋಗ್ತಾನೆ, ಎಬ್ಬಿಸ್ತೀನಿ ನೋಡೀಗ. ಚಿನ್ನಿ, ಚಿನ್ಯ ಚಿನ್ಯ, ಓಯ್ ಎಲ್ಲಿ ನೋಡಿಲಿ, ಎದ್ದೇಳು, ಕರಾಟೆ ಕ್ಲಾಸ್ಗೆ ಹೋಗ್ಬೇಕು, ಟೈಮ್ ಆಯ್ತು. ಪ್ಲೀಸ್ ಎದ್ದೇಳು ಬೇಗ ಪುಟ್ಟ. ಹೇಳವ್ವ, ನನ್ನ ಬಂಗಾರ ಶಾಣೆ ಆಯ್ತದೆ. ಎದ್ದೇಳು, ಬೇಗ ಹೇಳು, ಬೇಗ ಹೇಳು. ಇವನು ಬೇಗ ಬಂದಾನ ಇವತ್ತು 4:15. 4:15 ಬಂದನ. ಲೇಟ್ ಆಗಲಿಲ್ಲ. 5 ಗಂಟೆಗೆ ಬರ್ತಿದ್ದ ಡೈಲಿ. ಎದ್ದೇಳು ಚಿನ್ನಿ. ಗುಡ್ ಮಾರ್ನಿಂಗ್ ಸರ್. ಸ್ಕೂಲಿಗೆ ರೆಡಿಯಾಗಿ ಹೇಳ್ರಿ. ಕೂದಲು ಐತದ, ಹಾಲು ಹಾಕ್ಕೊಡ್ಲಾ? ಹಾಂ, ಬೇಗ ಬಾ, ಮುಖ ತೊಳ್ಕೊ ಬಾ, ಯೂನಿಫಾರ್ಮ್ ಹಾಕೋ, ಅಷ್ಟೊತ್ತಿಗೆ ಹಾಲು ಹಾಕ್ಕೊಡ್ತೀನಿ ಬೇಗ. ಬೇಡ ಅಂದರು. ಹಾಲು ಬೇಕಂತೆ ವಸಿಷ್ಠ ಅವ್ರಿಗೆ, ಹಾಲು ಹಾಕ್ಕೊಡ್ತೀನಿ. ಹಾಲು ಬಿಸಿ ಇಟ್ಟೆ ಕಸ ಗುಡಿಸ್ದೆ, ಕಸ ಗುಡಿಸೋ ಅಷ್ಟರಲ್ಲಿ ಬಿಸಿ ಆಗುತ್ತೆ ಅಂತ ಹೇಳಿ ಈಗ ಬಿಸಿ ಆಯಿತು ಹಾಲು. ಕೈಕಾಲು ಮುಖ ತೊಳ್ಕೊಂಬಂದ್ಯಾ? ಯೂನಿಫಾರ್ಮ್ ಹಾಕೋ, ಅಷ್ಟೊತ್ತಿಗೆ ಆರುತ್ತೆ. ಒಂಚೂರು ಸಕ್ಕರೆ ಹಾಕಿದ್ದೀನಿ ಇದಕ್ಕೆ. ಈಗ ಬಿಸ್ಕೆಟ್ ತಿನ್ಬೇಡ, ಆವಾಗಲೇ ತಿಂದಿದೀಯ ಪುಟ್ಟ. ಹಾಂ, ಮತ್ತೆ ಬೇಗ ಮುಖ ತೊಳ್ಕೊಂಡಿದೀಯಾ ಇಲ್ವಾ? ಬೇಗ ತಿನ್ನು, ಟೈಮ್ ಆಗುತ್ತೆ. ಹಾಂ, ಸಮಾಧಾನ. ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ತಿಂದಿರೋ ಕವರ್ನ ಸ್ವಲ್ಪ ತೆಗೆದುಬಿಟ್ಟು ಕಸಿಗೆ ಕಕ್ಕದ ಕಲೀರಿ. ಏನು ಪುಟ, ಖಾಲಿ ಆದಮೇಲೆ ಕಸಕ್ಕೆ ಎಸೀರಿ, ಒಳ್ಳೆ ಬುದ್ಧಿ ಕಲೀರಿ ಪುಟ. ಲಂಚ್ ಬ್ಯಾಗ್ ತೆಗಿಯೋಕ್ಕಾಗಲ್ವ ಬಂದ ತಕ್ಷಣ? ಹಾಂ, ಪಲಾವ ತಿಂದಿದ್ದೀವಿ. ಕುಡಿಯೋದನ್ನ ಅಂದೆ. ಕುಡಿದ್ರೆ ಅಷ್ಟೇ ನೀನು ಬಿಟ್ಟು ಬರೋದು, ಇಲ್ಲ ನೀನೇ ಹೋಗಿ ಒಬ್ಬನೇ ನಡ್ಕೊಂಡು. ಒಂದೇ ಒಂದು ಡ್ರಾ ಮತ್ತೆ ಕಣ್ಣೀರು ಹಾಕ್ದೆ ಅನ್ಕೋ. ಈಗ ಏನು ನೀವು ಹೇಳ್ದಂಗೆ ನಡಿಬೇಕು, ನಿಮ್ಮನ್ನು ಮುದ್ದು ಮಾಡಬೇಕು, ನಿಮ್ಮ ತಲೆ ಮೇಲೆ ಹೊತ್ಕೋಬೇಕಲ್ವ ನೀವೇನು ತಪ್ಪು ಮಾಡಿದ್ರು? ಗೊತ್ತಾಗಲ್ವ ನನಗೆ 6:15 ಹೋಗಬೇಕು ಅನ್ನೋದು? ಗೊತ್ತಾಗಲ್ಲ ನಿನಗೆ? ಕೂಸನ್ನಿ ಇನ್ನು ಕುಡಿ ಬೇಗ.
ಫ್ರೆಂಡ್ಸ್ ವಸಿಷ್ಠನ ಕರಾಟೆ ಕ್ಲಾಸಿಂದ ಕರ್ಕೊಂಬಂದಿದ್ದೀನಿ. ಟೈಮ್ ಈಗ 8:15. ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಮುಗಿಸ್ತಾ ಇದ್ದಾನೆ ಬಂದು ಕ್ಲಾಸಿಂದ ಬಂದು. ಇವತ್ತು ತಿಪ್ಟ್ರಮ್ಮಂಗೆ ಹೋಗ್ಬೇಕಲ್ಲ, ನಮ್ಮ ಮನೆಯವರು ಬಂದ್ರಿ ಇವಾಗ. ನೀ ಬರ್ರಿ, ನೀಟಾಗಿ ಬರಿಬೇಕಾಯ್ತಾ? ಮುಗಿಸು ಬೇಗ, ಬರೀಯೋ ಬೇಗ. ಇದಿಷ್ಟು ಬಟ್ಟೆಗಳು ಮಡಚಿಟ್ಟೆ ಒಗ್ದಿರೋದು. ಅವರು ಹೋಮ್ವರ್ಕ್ ಮಾಡ್ಕೊತಾರೆ. ಇಲ್ಲಿ ಪೂಜೆ ಸಾಮಾನ ರೆಡಿ ಮಾಡಿ ಇಟ್ಟಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ಕೊಟ್ರಾ ಯೂನಿಫಾರ್ಮ್ ಚಡ್ಡಿ? ಸೊಂಟ ಲೂಸ್ ಆಗಲ್ವಾ ಅದೇ? ಅವನದೇನ ಅದೇ? ನೋಡು ಈಗ ಲೂಸ್ ಆಕೈತೆನ. ವಸಿಷ್ಠ ಅಂತ ಈಗ ಬರೆದಿದ್ರ ಮುಂಚೆ ಬರಸ್ ಮಚ್ಚಾರ ಹೌಸ್ ಟಿ ಶರ್ಟ್ ಕೊಡ್ತಾರಲ್ಲ ಅವಾಗ ಹಾಕ್ಬೇಕು ಅದನ್ನು. ಸ್ಕೂಲ್ ಯೂನಿಫಾರ್ಮ್ ಒಂದು ಕೊಟ್ಟರು. ಇಲ್ಲೆಲ್ಲ ರೆಡ್ ಆಗೈತಲ್ಲ ಇದು. ಇವೆಲ್ಲ ಅವ್ರು ಮಾರ್ಕ್ ಮಾಡಿರ್ತಾರೆ ಕಟ್ ಮಾಡೋಕ್ಕೆ. ಎಷ್ಟು ಗಲೀಜಾಗಿತ್ತಪ್ಪ ಇದು. ಆಗಲಿ ನಮ್ಮ ಸಿಸ್ಟರ್ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಳ್ಳೋ ಥರ ಆಯಿತು. ಇದಕ್ಕೆ ಹೌಸ್ ಟಿ ಶರ್ಟ್ ಕೊಡ್ತಾರೆ, ಕಲರ್ದು ಟಿ ಶರ್ಟು. ಇದು ಬುಧವಾರ ಹಾಕ್ಕೊಳ್ಳೋದು. ಈಗ ಇಸ್ಕೊಂಬಂದಿದ್ದಾರೆ. ನೀಟಾಗಿ ಬರೀ ಪುಟ್ಟ, ಅರ್ಜೆಂಟ್ ಮಾಡಬೇಡ. ಏನು ಅದೈತಲ್ಲ ಜೋಟದ ಕೈ ಮುಗ್ಸವ್ವ ಬೇಗ. ನೀವು ಕೈ ಕಾಲು ತೊಳ್ಕೊಂಬೋಗ್ರಿ ಬೇಗ. ನೀಟಾಗಿಡು, ಮೇಲ್ಮಕ್ಕ ಮಾಡಿಡು. ಬರೀಯೋ, ನಾವು ಇನ್ನೂ ಪಪ್ಪ ಕೈಕಾಲು ಮುಖ ತೊಳ್ಕೊಂಬರ್ಬೇಕು. ಮುಚ್ಚಿಟ್ಬಿಟ್ಟು ಆಗಲೇ ಬರೀ. ಎಷ್ಟಾಗುತ್ತಷ್ಟು ಬರೆಯಲ್ಲ ಈಗ. ನಾನಂಚೂರು ಬೇಗ ರೆಡಿ ಆಗಿಬಿಡ್ತೀನಿ. ತಲೆಯನ್ನು ಬಾಚಿಕೊಂಡು ಯಾಕೋ ತುಂಬಾ ತಲೆನೋವು ಆಗಿದೆ ನನಗೆ. ಏನಂತಲೇ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಸಖತ್ ತಲೆನೋವು ಬರುತ್ತೆ, ಕಣ್ಣು ನೋವು ಬರುತ್ತೆ. ಹೋಗಿ ಬರೋಣ. ದೇವ್ರಿಗೆ ಹೋಗಿ ಬಂದಮೇಲೆ ಒಂಚೂರು ಸಮಾಧಾನ ಸಿಗುತ್ತೆ ಅಂತ ಹೋಗಿ ಬರ್ತೀವಿ. ಎಲ್ಲದನ್ನೂ ಮಾಡ್ತಾನೆ ಅವನು ಕರೆಕ್ಟಾಗಿ. ಫ್ರೆಂಡ್ಸ್ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಎರಡು ಗಾಡಿ ತೊಗೊಳೋಣ? ಒಂದೇ ಸಾಕ ಲೈಟ್ ಆರಿಸಿ. ಏನಂತ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಐತಿ. ಎರಡೆರಡು ಗಾಡಿ ಹಾಕಿ ಯೂಸ್ ಮಾಡ್ತೀರಾ? ಅದಕ್ಕೆ ಒಂದೇ ಗಾಡಿ ತೊಗೊಂಡೋಗ್ತೀವಿ. ವಸಿಷ್ಠ ಬಾಮ್ಮ. ಫ್ರೆಂಡ್ಸ್ ದೇವಸ್ಥಾನದಿಂದ ಹಾಗೆ ಬರಬೇಕಾದ್ರೆ ಮಕ್ಕಳು ಆಚೆ ಏನಾದರೂ ತಿನ್ನಬೇಕು ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಪಾನಿಪುರಿ ಕೊಡಿಸ್ಕೊಂಡು ಮನೆಗೆ ಹೋಗೋಣ ಅಂಥೇಳಿ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ನೋಡಿದ್ರಲ್ವ, ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ರೆ ಮನೆಯಲ್ಲಿ ಬೇಜಾರಾಗುತ್ತೆ ಅಮ್ಮಂದ್ರಿಗೆ, ಯಾವಾಗ ಬರ್ತಾರೆ ಅಂಥೇಳಿ. ಅದೇ ಮಕ್ಕಳು ಸಂಜೆ ಮನೆಗೆ ಬಂದರೆ ಅಥವಾ ಮನೆಗೆ ಬಂದಮೇಲೆ ಕಾಡಿಸಿದ್ರೆ, ಯಾಕಾದರೂ ಮನೆಗೆ ಬರ್ತೀರಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಸ್ಕೂಲ್ ಇರಬಾರ್ದಾ ಅಂತ ಆ ಥರ ಫೀಲ್ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಆ ಥರ ಫೀಲ್ ಆಗಿದೆಯಾ? ನನಗಂತೂ ಹಂಗೆ ಅನಿಸುತ್ತೆ. ಯಾಕಂದರೆ ಕಾಡಿಸ್ದಾಗ ಮಾತ್ರ ಆ ಥರ ಫೀಲ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಆಚೆ ಕಡೆ ಫ್ರೆಶ್ ವಾತಾವರಣ ಮತ್ತು ದೇವಸ್ಥಾನ, ದೇವರನ್ನು ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ.
ಹಾಗೇ ಬರಬೇಕಾದ್ರೆ ಪಾನಿಪುರಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಮಕ್ಕಳು ಇಲ್ದಾಗ ನಾನು ಒಬ್ಬಳೇ ರೂಟೀನ್ ಹೆಂಗಿರುತ್ತೆ ಮನೆಯದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ವೀಡಿಯೋನೇನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.